ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮಾತ್ರೇ ನಮಃ. ರಾಮಕೃಷ್ಣ ಪರಮಹಂಸರು ಸಾಕ್ಷಾತ್ ಮಹಾವಿಷ್ಣುವಿನ ಅವತಾರ. ರಾಮಕೃಷ್ಣ ವಚನ ವೇದ ಈ ಪುಸ್ತಕದಲ್ಲಿ ಸೂಕ್ಷ್ಮವಾಗಿ ರಾಮಕೃಷ್ಣ ಪರಮಹಂಸರು ಭಗವಂತನನ್ನು ಯಾವ ರೀತಿ ಪ್ರಾಪ್ತಿ ಮಾಡ್ಕೋಬಹುದು ಈ ವಿಚಾರವನ್ನೆಲ್ಲ ಬಹಳ ರಹಸ್ಯಾತ್ಮಕವಾಗಿ, ಅರ್ಥಗರ್ಭಿತವಾಗಿ, ಮಾರ್ಮಿಕವಾಗಿ ಅವರದೇ ಆದ ವಿಧಾನದಲ್ಲಿ ಅದನ್ನು ಹೇಳಿದ್ದಾರೆ. ಮಾಸ್ಟರ್ ಮಹಾಶಯ ಈ ಮಹಾನುಭಾವ ಭಾನುವಾರ ದಿವಸ ರಜಾ ದಿನವಾದ್ದರಿಂದ ಆ ದಿವಸ ದಕ್ಷಿಣೇಶ್ವರಕ್ಕೆ ಹೋಗಿ ರಾಮಕೃಷ್ಣ ಪರಮಹಂಸರು ಏನೇನು ಹೇಳಿದ್ರು ಅದನ್ನೆಲ್ಲ ಆತ ಉಲ್ಲೇಖ ಮಾಡಿಕೊಂಡು ಅದು ರಾಮಕೃಷ್ಣ ವಚನ ವೇದ ಈ ಪುಸ್ತಕದಲ್ಲಿ ಮುದ್ರಿತವಾಗಿದೆ. ದೌರ್ಭಾಗ್ಯ ಏನಪ್ಪ ಅಂತ ಹೇಳಿದ್ರೆ, ಮಿಕ್ಕ ದಿವಸಗಳಲ್ಲಿ ರಾಮಕೃಷ್ಣ ಪರಮಹಂಸರು ಏನೇನು ಹೇಳಿದ್ರೋ ಅದು ನಾವು ಪಡ್ಕೊಳ್ಳೋಕ್ಕಾಗಲಿಲ್ಲ. ಯಾಕಂತ ಹೇಳಿದ್ರೆ ಆತ ಉಪಾಧ್ಯಾಯನಾಗಿದ್ದರಿಂದ ಭಾನುವಾರ ಮಾತ್ರ ರಜಾ ದಿನ ಆತನಿಗೆ. ಭಾನುವಾರ ದಿವಸ ದಕ್ಷಿಣೇಶ್ವರಕ್ಕೆ ಹೋಗಿ ಏನೇನು ಅವರು ಬೋಧನೆಗಳನ್ನು ಮಾಡಿದ್ರೋ ಆ ವಿವರಗಳನ್ನೆಲ್ಲ ಆತ ಒಂದು ತನ್ನ ವೈಯಕ್ತಿಕ ಬಳಕೆಗೋಸ್ಕರ ಒಂದು ಡೈರಿನಲ್ಲಿ ಆತ ಬರ್ಕೊಂಡಿದ್ದಂತೆ. ಅದು ಕಾಲಕ್ರಮೇಣ ಆ ಮಹಾನುಭಾವನ ಆ ಸೂಕ್ತಿಗಳೆಲ್ಲವೂ ವಚನ ವೇದದಲ್ಲಿ ಮುದ್ರಿತವಾಗಿವೆ. ಧ್ಯಾನದ ಬಗ್ಗೆ, ಪರಮಾತ್ಮನ ಯಾವ ರೀತಿ ಪ್ರಾಪ್ತಿ ಮಾಡ್ಕೋಬೇಕು ಈ ವಿಚಾರವಾಗೆಲ್ಲ ಪರಮಹಂಸರು ಏನೇನು ಹೇಳಿದ್ದಾರೆ ಅದನ್ನು ನೋಡೋಣ. ಮೊದಲನೇದು, ನಿನ್ನ ಜವಾಬ್ದಾರಿನ ನೀನು ಬಿಡಬೇಕಾಗಿಲ್ಲ. ನಿನ್ನ ಎಲ್ಲ ಲೌಕಿಕ ಕೆಲಸಗಳ ಮಧ್ಯೆ ಕೂಡ ನೀನು ಪರಮಾತ್ಮನನ್ನು ಪ್ರಾಪ್ತಿ ಮಾಡ್ಕೋಬಹುದು. ನಾನು ಧ್ಯಾನ ಮಾಡ್ತೀನಿ, ತಪಸ್ಸು ಮಾಡ್ತೀನಿ, ಭಗವಂತನನ್ನು ಒಲಿಸ್ಕೋಬೇಕು ಅಂತ ಹೇಳಿದ್ರೆ ಲೌಕಿಕ ಜವಾಬ್ದಾರಿನ ಬಿಡಬೇಕಾಗಿಲ್ಲ ಮನುಷ್ಯ. ಅದರ ನಡುವೆ ಕೂಡ ಸಾಧನೆನ ಮಾಡಬಹುದು. ಎರಡನೇದು, ನಿನ್ನ ಮಾರ್ಗದಲ್ಲಿ ನೀನು ವಿಶ್ವಾಸವಿಡು. ನಾವು ಯಾವುದೋ ಒಂದು ಮಾರ್ಗ ಗುರು ನಮ್ಗೆ ಹೇಳ್ಕೊಟ್ಟಿರ್ತಾನೆ, ಆ ಮಾರ್ಗದಲ್ಲಿ ನಾವು ವಿಶ್ವಾಸವನ್ನು ಬೆಳೆಸ್ಕೋಬೇಕು. ವಿಶ್ವಾಸವನ್ನು ಬೆಳೆಸಿಕೊಳ್ಳದೆ ನಾವು ಇನ್ಯಾರೋ ಹೇಳಿದ್ರು ಅಂತ ಅದರ ಕಡೆ ಡೈವರ್ಟ್ ಆಗೋದು, ಇನ್ಯಾರೋ ಹೇಳಿದ್ರು ಅಂತ ಪಲ್ಲಟ ಆಗೋದು, ಇವೆಲ್ಲ ಮಾಡೋದ್ರಿಂದ ಸಾಧನೆ ಮುಂದುವರಿಯಲ್ಲ. ನಿನ್ನ ಮಾರ್ಗದಲ್ಲಿ ನಿನಗೆ ವಿಶ್ವಾಸ ಮುಖ್ಯ. ಆ ವಿಶ್ವಾಸದಿಂದ ಧ್ಯಾನ ಮಾಡಿದ್ರೆ ಖಂಡಿತವಾಗೂ ಧ್ಯಾನ ಸಿದ್ಧಿ ಆಗುತ್ತೆ. ಭಗವಂತ ಸಾಕಾರ ನಿರಾಕಾರ ಎರಡೂ ಆಗಿದ್ದಾನೆ. ಅವನನ್ನು ನಿನಗೆ ಯಾವ ಮಾರ್ಗ ಒಪ್ಪುತ್ತೆ ಆ ಮಾರ್ಗದಲ್ಲಿ ನೀನು ಪ್ರಯಾಣ ಬೆಳೆಸು. ಆದರೆ ಇನ್ನೊಂದು ಮಾರ್ಗವನ್ನು ತುಚ್ಛವಾಗಿ ಕಾಣಬೇಡ. ನಿಜವಾದ ಭಕ್ತರಿಗೆ ಭಗವಂತನೇ ಮಾರ್ಗದರ್ಶಕ. ಧ್ಯಾನಕ್ಕೆ ಮುಂಚೆ ನಾವು ಈ ರೀತಿ ಪ್ರಾರ್ಥನೆ ಮಾಡಬೇಕಂತೆ, ಭಗವಂತ ನನಗೇನೋ ಗೊತ್ತಿಲ್ಲ, ನೀನೇ ನನಗೆ ಮಾರ್ಗದರ್ಶಕನಾಗು ಅಂತ ಹೃತ್ಪೂರ್ವಕವಾಗಿ ಪ್ರಾರ್ಥನೆ ಮಾಡಿ ಧ್ಯಾನಕ್ಕೆ ಕುಳಿತಿದ್ದೇ ಆದರೆ ಭಗವಂತ ಖಂಡಿತವಾಗಿ ನಮಗೆ ದರ್ಶನ ಕೊಡ್ತಾನೆ ಅಂತ ಹೇಳ್ತಾರೆ. ಮತ್ತು ಮೊದಲು ನಾವು ಧ್ಯಾನ ಸಿದ್ಧಿನ ಪಡ್ಕೋಬೇಕು, ಆಮೇಲೆ ಬೇರೆಯವರಿಗೆ ಮಾರ್ಗದರ್ಶನ ಮಾಡಬೇಕು. ನಾವು ಧ್ಯಾನ ಸಿದ್ಧಿಯನ್ನು ಪಡ್ಕೊಳ್ಳದೆ ಬೇರೆಯವರಿಗೆ ಮಾರ್ಗದರ್ಶನ ಮಾಡ್ತೀವಿ ಅಂದರೆ ಅದು ಹುಚ್ಚುತನ ಆಗುತ್ತೆ. ಅದನ್ನು ಅವರು ಹೇಳ್ತಾರೆ. ಮುಖ್ಯವಾಗಿ, ಅತಿ ಮುಖ್ಯವಾಗಿ ಅವ್ರು ಹೇಳೋದೇನಪ್ಪ ಅಂತ ಹೇಳಿದ್ರೆ, ನಿರ್ಜನ ಪ್ರದೇಶದಲ್ಲಿ ಹೋಗಿ ಧ್ಯಾನವನ್ನು ಮಾಡು. ನಿರ್ಜನ ಪ್ರದೇಶದಲ್ಲಿ ನಿನಗಾಗುವಂಥ ಅನುಭವವೇ ಬೇರೆ. ಅಲ್ಲಿ ಭಗವಂತನ ಅನುಭೂತಿ ನಿನಗೆ ಬೇಗ ಆಗುತ್ತೆ. ಜನನಿಬಿಡ ಪ್ರದೇಶಗಳಲ್ಲಿ ಎಲ್ಲರ ಮನೋತರಂಗಗಳು ಅಲ್ಲಿರುವ ಕಾರಣ ನಿನಗೆ ಧ್ಯಾನವೂ ಸಿದ್ಧಿಸೋದಿಲ್ಲ. ಮತ್ತು ಆ ಒಂದು ಅನುಭವ, ಪರಮಾತ್ಮನ ಅನುಭೂತಿಯ ಒಂದು ಸಂವೇದನೆ ನಿನಗೆ ಆಗೋದಿಲ್ಲ. ಆದ್ದರಿಂದ ಆದಷ್ಟು ಏಕಾಂತ ಸ್ಥಳದಲ್ಲಿ ಹೋಗಿ ಧ್ಯಾನ ಮಾಡುವಂಥ. ಈಗಿನ ಈ ಒಂದು ನಗರ ಪ್ರದೇಶ ಜಂಜಾಟ ಇದರಲ್ಲೆಲ್ಲ ನಮಗೆ ಅಂತಹ ಸ್ಥಳಗಳು ಸಿಗೋದಿಲ್ಲ. ಸಿಕ್ಕಿದ್ರೂ ಯಾವುದೂ ಸುರಕ್ಷಿತ ಅಲ್ಲ. ಅಂಥ ಏಕಾಂತ ಸ್ಥಳಗಳಲ್ಲಿ ಋಷಿ ಮುನಿಗಳು ಹಿಂದಿನ ಕಾಲದಲ್ಲಿ ಕಾಡಲ್ಲಿ ಹೋಗಿ ನಿರ್ಜನ ಪ್ರದೇಶಗಳಲ್ಲಿ ಒಂಟಿಯಾಗಿ ಸಾಧನೆ ಮಾಡ್ತಾಯಿದ್ರು. ಅದೊಂದು ಕಾಲ. ಈಗ ಎಲ್ಲೂ ಸುರಕ್ಷಿತವಾದ ಪ್ರದೇಶಗಳೇ ನಮಗೆ ಸಿಗ್ತಿಲ್ಲ. ಆದ್ದರಿಂದ ಈಗಿನ ಕಾಲಕ್ಕೆ ತಕ್ಕಂತೆ ಯಾವುದಾದ್ರೂ ಒಂದು ಕೊಠಡಿನೇ ನಾವು ಧ್ಯಾನ ಸ್ಥಳವಾಗಿ ಮಾಡಿಕೊಂಡು ಅಲ್ಲಿ ಏಕಾಂತದಲ್ಲಿ ಭಗವಂತನನ್ನು ಕರಿಬೇಕಾದ ಅನಿವಾರ್ಯತೆ ಈಗ ಒದಗಿದೆ. ಮತ್ತು ಧ್ಯಾನ ಮಾಡುವಾಗ ಭಗವಂತನೊಬ್ಬನೇ ಸತ್ಯ, ಇನ್ನೆಲ್ಲ ಮಿಥ್ಯ. ಭಗವಂತ ಒಬ್ಬನೇ ಸತ್ಯ. ನಮ್ಮ ಧ್ಯಾನ ವಸ್ತು ಏನಿದೆ ಭಗವಂತ, ಅವನೊಬ್ಬನೇ ಸತ್ಯ. ಇನ್ನು ಧ್ಯಾನದಲ್ಲಿ ನಮಗೆ ಇನ್ನೇನೇನೇ ಮನಸ್ಸಿಗೆ ಬಂದರೂ ಅದೆಲ್ಲ ಮಾಯೆ, ಸುಳ್ಳು ಅನ್ನೋ ಭಾವನೆಯಲ್ಲಿ ನಾವು ಧ್ಯಾನ ಮಾಡಬೇಕು. ಧ್ಯಾನ ಮಾಡಿ ಕೂತ್ಕೊಂಡಾಗ ನಾನಾ ವಿಚಾರಗಳು ಮನಸ್ಸಿಗೆ ಬರುತ್ತೆ, ಅವೆಲ್ಲ ಸುಳ್ಳು. ಭಗವಂತ ಒಬ್ಬನೇ ಸತ್ಯ ಅನ್ನೋ ಮಾರ್ಗದಲ್ಲಿ ನಾವು ಮುಂದುವರಿಬೇಕು. ಮತ್ತು ಇನ್ನೊಂದು ವಿಚಾರವನ್ನು ಹೇಳ್ತಾರೆ ಅವರು, ಧ್ಯಾನ ಮಾಡುವಾಗ ಅಥವಾ ಚಿಂತನೆ ಮಾಡುವಾಗ, ಪರಮಾತ್ಮನ ಚಿಂತನೆ ಮಾಡುವಾಗ
ನಾವು ಈ ರೀತಿ ಮಾಡಬೇಕಂತೆ. ಭಗವಂತ ನನ್ನವನು, ನಾನು ಭಗವಂತನಿಗೆ ಸೇರಿದವನು, ಇನ್ನು ಯಾರೂ ನನ್ನವರಲ್ಲ, ನನಗಿನ್ಯಾರೂ ಇಲ್ಲ. ಈ ರೀತಿ ಅನನ್ಯವಾದ ಭಾವನೆಯಿಂದ, ಶರಣಾಗತಿ ಭಾವನೆಯಿಂದ, ಅಂದರೆ ಪರಮಾತ್ಮ ನಾನು, ನಮ್ಮಿಬ್ಬರ ಮಧ್ಯೆ ಇನ್ಯಾರೂ ಇಲ್ಲ, ನನಗಿನ್ನು ಯಾರೂ ಆಗೋದಿಲ್ಲ. ನನ್ನ ಹಣ, ನನ್ನ ಯೌವನ, ನನ್ನ ಐಶ್ವರ್ಯ, ನನ್ನ ಬಂಧು ಮಿತ್ರರು, ನನ್ನ ಪ್ರೀತಿ ಪಾತ್ರರು ಇವೆಲ್ಲ ಕ್ಷಣಿಕ, ನನಗೆ ಗತಿ ಯಾರು? ಭಗವಂತ. ಈ ಅನನ್ಯ ಭಾವನೆಯಿಂದ ಧ್ಯಾನ ಮಾಡಿದ್ರೆ ಖಂಡಿತವಾಗಿ ಧ್ಯಾನ ಸಿದ್ಧಿ ಆಗುತ್ತೆ ಅಂತ ಹೇಳ್ತಾರೆ. ಮತ್ತು ಸಹಜವಾಗಿ ಆತನನ್ನು ಕರಿಬೇಕಂತೆ. ಇದು ತುಂಬ ಮುಖ್ಯ. ರಾಮಕೃಷ್ಣ ಪರಮಹಂಸರು ಏನೇನು ಹೇಳಿದ್ದಾರೆ ಇದನ್ನು ನಾವು ಧ್ಯಾನದಲ್ಲಿ ಇಂಪ್ಲಿಮೆಂಟ್ ಮಾಡ್ಕೊಂಡಿದ್ದೇ ಆದರೆ ಖಂಡಿತವಾಗಿ ವಿಶೇಷವಾದ ಅನುಭವಗಳನ್ನ ಪಡೆಯಬಹುದು ಧ್ಯಾನದಲ್ಲಿ. ಅವ್ರು ಹೇಳ್ತಾರೆ, ಸಹಜವಾಗಿ ನೀನು ಕರಿ ಭಗವಂತನನ್ನು. ಸಹಜವಾಗಿ ಕರೆಯೋದು ಅಂದ್ರೇನು? ತಾಯಿ ಯಾವ ರೀತಿ ಮಗುನ ಕರೀತಾಳೆ, ಅಥವಾ ಮಗು ಯಾವ ರೀತಿ ತಾಯಿನ ಕರೆಯುತ್ತೆ. ಮಗು ತಾಯಿನ ಯಾವ ರೀತಿ ಕರೆಯುತ್ತೆ? ಸಹಜವಾಗಿ ಅಮ್ಮ ಅಂತ ಕರೆಯುತ್ತೆ. ಯಾಕೆ ಕರೆಯುತ್ತೆ? ನಾನು ನಿನ್ನ ಮಗ. ಅದೇ ರೀತಿ ಇಲ್ಲಿ ಪರಮಹಂಸ ಏನು ಹೇಳ್ತಾರೆ, ಭಗವಂತ ಎಲ್ಲೋ ಇದ್ದಾನೆ, ನನಗೂ ಅವನಿಗೂ ಬಹಳ ದೂರ, ನನಗೂ ಅವನಿಗೂ ಏನೋ ದೂರದ ಸಂಬಂಧ ಅಂತ ಭಾವಿಸ್ಬೇಡ. ತುಂಬ ಹತ್ತಿರದವನು ಭಗವಂತ ನಿನಗೆ. ಸಹಜವಾಗಿ ಮಗು ತಾಯಿನ ಕರಿ. ಧ್ಯಾನದಲ್ಲಿ ಬರ್ತಾನವನು. ಧ್ಯಾನದಲ್ಲಿ ಪ್ರೀತಿಯೇ ಪ್ರಧಾನ, ಅದನ್ನು ಹೇಳ್ತಾರೆ. ಧ್ಯಾನ ಅಂದರೆ ಏನೂ ಅಲ್ಲ, ಭಗವಂತನನ್ನು ಪ್ರೀತಿಸುವ ಒಂದು ವಿಧಾನ. ನಾವು ಭಗವಂತನನ್ನು ಪ್ರೀತಿಸಬೇಕು ಧ್ಯಾನದಲ್ಲಿ. ಆ ಪ್ರೀತಿಯಿಂದ ಕರೆದ್ರೆ ಖಂಡಿತವಾಗಿ ಆತ ಬಂದೇ ಬರ್ತಾನೆ. ಶ್ರದ್ಧೆ ತುಂಬ ಮುಖ್ಯ ಧ್ಯಾನದಲ್ಲಿ. ನಾವು ಯಾವ ರೂಪವನ್ನು ಧ್ಯಾನ ಮಾಡ್ತಿದ್ದೀವೋ, ಗುರು ನಮಗೆ ಯಾವ ಮಂತ್ರೋಪದೇಶವನ್ನು ಕೊಟ್ಟಿದ್ದನೋ ಅದ್ರ ಮೇಲೆ ತುಂಬ ಶ್ರದ್ಧೆ ಇರಬೇಕು. ಆ ಶ್ರದ್ಧೆ ಇದ್ದರೆ ಭಗವಂತ ನಮಗೆ ಅನುಗ್ರಹ ಮಾಡ್ತಾನೆ. ಭಗವಂತ ನಮ್ಮ ತಂದೆ ತಾಯಿ, ಈ ಮಾತನ್ನು ಹೇಳ್ತಾರೆ ಅವರು. ಭಗವಂತ ನಮ್ಮ ತಂದೆ ತಾಯಿ ಸರ್ವಸ್ವ, ಎಲ್ಲವೂ ಅವನೇ. ಮಕ್ಕಳು ಹತ್ತಾಗ ತಂದೆ ತಾಯಿ ಯಾವ ರೀತಿ ಬಂದು ಸಮಾಧಾನ ಪಡಿಸಬೇಕು, ಅದು ಅವ್ರ ಕರ್ತವ್ಯ. ಅದೇ ಥರ ಭಗವಂತ ವ್ಯಾಕುಲದಿಂದ ನಾವು ಕರೆದಾಗ ಅವನು ಬರಲೇಬೇಕು. ಈ ಒಂದು ಅಧಿಕಾರವಾಣಿಯಿಂದ ಭಗವಂತನ ನಾವು ಕರಿಬೇಕಂತೆ. ನಾನು ನಿನ್ನ ಮಗ, ನಾನು ನಿನ್ನ ಕರಿತಾ ಇದ್ದೀನಿ, ನೀನು ಒಬ್ಬ ಜವಾಬ್ದಾರಿಯುತ ತಂದೆಯಾಗಿ ಅಥವಾ ತಾಯಿಯಾಗಿ ನೀನೇನು ಮಾಡಬೇಕು? ಬಂದು ಸಮಾಧಾನ ಪಡಬೇಕು. ಈ ಒಂದು ಹಕ್ಕಿನಿಂದ ಭಗವಂತನನ್ನು ಕರಿ. ಒಂದೇ ಸಮಯದಲ್ಲಿ ಧ್ಯಾನ ಮಾಡೋದ್ರಿಂದ ಧ್ಯಾನದ ಉದ್ದೀಪನೆ ಹೆಚ್ಚಾಗುತ್ತೆ. ಬೆಳಿಗ್ಗೆ 6 ಗಂಟೆಗೆ ರೂಢಿ ಮಾಡಿಕೊಂಡ್ರೆ ಮಾರನೇ ದಿವಸ ಬೆಳಿಗ್ಗೆ 6 ಗಂಟೆಗೆ ನಮಗೆ ಗೊತ್ತಿಲ್ಲದಿರೋ ಹಾಗೇ ಒಂದು ಸಂವೇದನೆ, ಯಾವುದೋ ಒಂದು ಶಕ್ತಿ ನಮ್ಮನ್ನು ಸೆಳೆಯುತ್ತೆ. ಧ್ಯಾನ ಮಾಡೋದು ಒಂದು ಉದ್ದೀಪನೆ ಆಗುತ್ತೆ. ಅದನ್ನು ಅವರು ಹೇಳ್ತಾರೆ. ಹಾಗೆ ಧ್ಯಾನದ ಅಮಲು, ಪ್ರತಿನಿತ್ಯ ಒಂದೇ ಸಮಯದಲ್ಲಿ ಧ್ಯಾನ ಮಾಡೋದ್ರಿಂದ ಆ ಧ್ಯಾನದ ಅಮಲು ತಂತಾನೇ ನಮ್ಮನ್ನು ಧ್ಯಾನ ಕೂಡಿಸುತ್ತೆ. ಬಾರಿ ಧ್ಯಾನ ಮಾಡು ಅಂತ. ಅದೇ ರೀತಿ ಈಗ ನಾವು ಯಾವ ರೀತಿ ಕಾಫಿ ಕುಡಿತೀವಿ ಬೆಳಿಗ್ಗೆ ಆದ ಕೂಡಲೇ, ಕಾಫಿ ಇದ್ದರೆ ಆ ದಿನವೇ ನಮ್ಮ ಮುಂದಕ್ಕೆ ಹೋಗೋದಿಲ್ಲ. ಆ ಕಾಫಿಯ ಒಂದು ಚಟ ಅಮಲು. ಅದೇ ರೀತಿ ನಿರಂತರವಾಗಿ ಒಂದೇ ಸಮಯದಲ್ಲಿ ಧ್ಯಾನವನ್ನು ಮಾಡೋದ್ರಿಂದ ಆ ಧ್ಯಾನದ ಅಮಲು ಮತ್ತೆ ಮಾರನೇ ದಿವಸ ನಮ್ಮನ್ನು ಅದೇ ಸಮಯಕ್ಕೆ ಧ್ಯಾನಕ್ಕೆ ಕೊಡಿಸುತ್ತೆ. ಸಂಧ್ಯಾ ಸಮಯದಲ್ಲಿ ಈ ರೀತಿಯಾದಂಥ ಸಹಜವಾದ ಉದ್ದೀಪನೆ ಇರುತ್ತೆ. ಅಂದರೆ ಬೆಳಿಗ್ಗೆ ಹೊತ್ತು, ಮಧ್ಯಾಹ್ನ, ಸಾಯಂಕಾಲ 3 ಸಂಧ್ಯೆಗಳು. ಬೆಳಿಗ್ಗೆ 6ರಿಂದ 6:30, ಮಧ್ಯಾಹ್ನ 12:30ರಿಂದ 1. ಇದು ಪಂಚಾಂಗ ನೋಡಿಕೊಂಡ್ರೆ ನಮಗೆ ಸೂರ್ಯಾಸ್ತ ಸೂರ್ಯಮಾನಗಳು ಇವೆಲ್ಲ ಗೊತ್ತಾಗುತ್ತೆ. ನಮಗೆ ಯಾವ ಸಮಯದಲ್ಲಿ ಉದಯ ಆಗುತ್ತೆ, ಅಸ್ತ ಆಗ್ತಾನೆ ಸೂರ್ಯ ಅಂತ. ಆ ಸಂಧ್ಯಾ ಸಮಯ ಯೂಶುವಲ್ ಆಗಿ ಸಾಯಂಕಾಲ 5:30ರಿಂದ 6:30. ಈ ಸಮಯಗಳಲ್ಲಿ ಭಗವಂತನ ಉದ್ದೀಪನ ಸಹಜವಾಗಿ ಹೆಚ್ಚಾಗುತ್ತೆ. ಆ ಸಮಯದಲ್ಲಿ ಧ್ಯಾನಕ್ಕೆ ಕೂತ್ಕೋಬೇಕು. ಇನ್ನೊಂದು ಎಚ್ಚರಿಕೆ ಮಾತನ್ನು ಹೇಳ್ತಾರೆ, ನಾನು ಪರಮಾತ್ಮನ ಸಾಧನೆ ಮಾಡ್ತಾ ಇದ್ದೀನಿ, ಭಗವಂತನ ಕಡೆ ಹೋಗ್ತಾ ಇದ್ದೀನಿ, ಧ್ಯಾನ ಮಾಡ್ತಾ ಇದ್ದೀನಿ, ನಾನು ಎಲ್ಲರಿಗಿಂತ ಭಿನ್ನ, ನಾನು ಎಲ್ಲರಿಗಿಂತ ಶ್ರೇಷ್ಠ ಅನ್ನೋ ಅಹಂಭಾವವನ್ನು ಬಿಟ್ಟುಬಿಡಬೇಕು. ಲೌಕಿಕರ ಜೊತೆಯಲ್ಲಿ ನಾವು ಲೌಕಿಕ ರೀತಿಯಲ್ಲೇ ವ್ಯವಹರಿಸಬೇಕು. ಅಲ್ಲಿ ನಾವು ನಮ್ಮ ಬಿಗುಮಾನಗಳನ್ನು ತೋರಿಸಬಾರ್ದು. ಧ್ಯಾನದಲ್ಲಿ ಬರುವ ಪ್ರಲೋಭನೆಗಳಿಗೆ ಒಳಗಾಗಬಾರ್ದು. ಧ್ಯಾನದಲ್ಲಿ ಏನೇ ಆಸೆ ಬಂದ್ರೂ ಅದು ಭಗವಂತನಿಗೆ ಈಶ್ವರಾರ್ಪಣೆ ಮಾಡಿಬಿಡಬೇಕು. ಇದು ಬರುತ್ತೆ ಧ್ಯಾನದಲ್ಲಿ. ನಾವು ಪರಮಾತ್ಮನನ್ನು ಕರೀಬೇಕು, ಪರಮಾತ್ಮನನ್ನು ಪಡ್ಕೋಬೇಕು, ಅವನನ್ನು ನೋಡಬೇಕು ಅಂತ ಕೂತ್ಕೊಂಡಿರ್ತೀವಿ. ಮಾರ್ಗ ಮಧ್ಯದಲ್ಲಿ ಏನೇನೋ ಆಸೆಗಳು ಬರುತ್ತೆ. ಅದು ಬಂದರೆ ಧ್ಯಾನ ಸಿದ್ಧಿ ಆಗೋದಿಲ್ಲ. ಆ ಆಸೆ ಕಡೆನೇ ಮನಸ್ಸು ಹೊಟ್ಟೋಗುತ್ತೆ. ಏನೇ ಆಸೆಗಳು ಬಂದರೂ ಅದು ಭಗವಂತನಿಗೆ ನಾವು ಅರ್ಪಿಸ್ಬಿಡಬೇಕು. ದ್ವೇಷ ಬರಬಾರ್ದು ಧ್ಯಾನ ಮಾಡುವಾಗ ಯಾರ ಮೇಲೂ. ಸುಪ್ತ ಮನಸ್ಸು ಅನ್ನೋದು ತುಂಬ
ಅದರೊಳಗಡೆ ಒಳ್ಳೆಯದೂ ಇರುತ್ತೆ, ಕೆಟ್ಟದ್ದೂ ಇರುತ್ತೆ. ಧ್ಯಾನ ಕೂತ್ಕೊಂಡಾಗ ಸುಪ್ತ ಮನಸ್ಸಿರುವ ಕೆಟ್ಟ ವಿಚಾರಗಳೆಲ್ಲ ಆಚೆ ಬರುತ್ತೆ. ಯಾರ ಮೇಲೋ ಕೋಪ ಇರುತ್ತೆ, ಅದು ಬರುತ್ತೆ. ಕೆಲವರು ಆ ಧ್ಯಾನ ಮಾಡುವಾಗ ಭಗವಂತನ ಕೇಳ್ಕೊಳ್ತಾರೆ, ಅವನಿಗೆ ಹಾಗಾಗೋಗ್ಲಿ ಹೀಗಾಗೋಗ್ಲಿ ಅಂತ ಶಾಪಗಳಿಡೋದು, ದ್ವೇಷ ಕಾರೋದು ಇವೆಲ್ಲ ಮಾಡಬಾರ್ದು ಅನ್ನೋ ಎಚ್ಚರಿಕೆಯನ್ನು ಪರಮಹಂಸರು ಕೊಡ್ತಾರೆ. ಜಿತೇಂದ್ರಿಯತ್ವ, ಇಂದ್ರಿಯ ನಿಗ್ರಹ, ಬ್ರಹ್ಮಚರ್ಯ ಪರಿಪಾಲನೆ, ಇದರಿಂದ ಧ್ಯಾನ ಬಹಳ ಸರಾಗವಾಗಿ ಸಾಗುತ್ತೆ. ಯಾವ ವಿಷಯವನ್ನು ಮನಸ್ಸಿಗೆ ತಗೊಳ್ಳದೆ ಕೇವಲ ಭಗವಂತನನ್ನೇ ಧ್ಯಾನಿಸಬೇಕು. ಬೇರೆ ವಿಚಾರ ಬಂದು ಕೂಡಲೇ ಅದರಿಂದ ಆಚೆ ಬಂದ್ಬಿಡ್ಬೇಕು. ಆ ವಿಚಾರದಿಂದ ಮನಸ್ಸು ಆಚೆ ಬರೋ ಹಾಗೆ ನೋಡ್ಕೋಬೇಕು. ಧ್ಯಾನ ಕಾಲದಲ್ಲಿ ಇನ್ನೊಂದು ವಿಶೇಷವಾದ ಸಲಹೆಯನ್ನು ಕೊಡ್ತಾರೆ ಅವರು. ತಾನಿರೋ ಪರಿಸರ, ತಾನು ಕುಳಿತುಕೊಂಡಿರುವಂಥ ಆಸನ, ದೇಹ, ಮನಸ್ಸು, ವಾತಾವರಣ ಎಲ್ಲವೂ ಭಗವನ್ಮಯ, ಎಲ್ಲವೂ ಭಗವಂತನೇ ಅನ್ನೋ ಭಾವನೆಯಿಂದ ಧ್ಯಾನ ಮಾಡಬೇಕು. ಧ್ಯಾನ ಕಾಲದಲ್ಲಿ ನಾನು ಬೇರೆ ನೀನು ಬೇರೆ ಅನ್ನೋ ಭಾವನೆಯಿಂದ ಧ್ಯಾನ ಮಾಡಬಾರ್ದು. ನಾನು ಭಗವಂತನ ಅಂಶವೇ ಆಗಿದ್ದೇನೆ, ಭಗವಂತ ಏನಾಗಿದನೋ ನಾನು ಅದೇ ಆಗಿದ್ದೀನಿ. ಭಗವಂತ ಒಂದು ದೊಡ್ಡ ಸಕ್ಕರೆಯ ಪರ್ವತ ಆಗಿದ್ದರೆ ನಾನು ಆ ಸಕ್ಕರೆಯ ಒಂದು ತುಂಡು, ಆ ಒಂದು ಭಾವನೆಯಿಂದ ನಾವು ಭಗವಂತನನ್ನು ಧ್ಯಾನ ಮಾಡಬೇಕು. ನಾನು ನಿನ್ನ ಶಿಶು, ನಿನ್ನ ಮಗು ಅನ್ನೋ ಒಂದು ಭಾವನೆಯಿಂದ ಧ್ಯಾನ ಮಾಡಬೇಕು. ಧ್ಯಾನಕ್ಕೆ ಅನಂತ ಮಜಲುಗಳು. ಪರಮಹಂಸರು ಹೇಳ್ತಾರೆ, ಎಲ್ಲೋ ಒಂದು ಕೆಲವು ಅನುಭವಗಳಾದ ಮಾತ್ರಕ್ಕೆ ಧ್ಯಾನವನ್ನು ನಿಲ್ಲಿಸ್ಬಿಡಬಾರ್ದು. ಮುಂದೆ ಮುಂದೆ ಹೋಗಬೇಕು. ಮುಂದೆ ಮುಂದೆ ಹೋಗ್ತಾ 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 ವಿಶೇಷವಾದ ಅನುಭವಗಳಾಗುತ್ತೆ. ಧ್ಯಾನಕ್ಕೆ ಮುಂಚೆ ಆದ್ಯಾಶಕ್ತಿಯ ಪೂಜೆ ಅವಶ್ಯಕ. ಆದ್ಯಾಶಕ್ತಿ ಅಂದರೆ ಆದಿಶಕ್ತಿ, ಅವಳೇ ಕುಂಡಲಿನಿ. ಮಾನಸಿಕವಾಗಿ ಆ ತಾಯಿ ಜಗನ್ಮಾತಿನ ಪ್ರಾರ್ಥನೆ ಮಾಡಿಕೊಂಡು ಧ್ಯಾನಕ್ಕೆ ಕೂತ್ಕೊಂಡಾಗ ಸಹಜವಾಗಿ ಆ ಜಗನ್ಮಾತೆ ನಮ್ಮನ್ನು ಎಲ್ಲಿಗೆ ಮುಟ್ಟಿಸ್ಬೇಕು ಅಲ್ಲಿಗೆ ಮುಟ್ಟಿಸ್ತಾಳೆ. ಭಗವಂತನ ಕುರಿತಾದ ಹಾಡುಗಳನ್ನು ಕೇಳಬೇಕು, ಆಗ ಉದ್ದೀಪನೆ ಆಗುತ್ತೆ ಸಹಜವಾಗಿ. ಭಗವಂತನಿಗೆ ಸಂಬಂಧಿಸಿದಂಥ ಸಂಗೀತ ಸ್ವರಗಳನ್ನು, ಸ್ವರಗಾನವನ್ನು ಕೇಳಬೇಕು. ಇದು ಧ್ಯಾನವನ್ನು ಉದ್ದೀಪನೆಗೊಳಿಸುತ್ತೆ. ಈ ರೀತಿ ಹಲವಾರು ಟಿಪ್ಸ್ಗಳು ಅಂತ ನಾವೇನು ಕರಿತೀವಿ ಅದನ್ನು ಪರಮಹಂಸರು ಕೊಟ್ಟಿದ್ದಾರೆ. ವಚನವೇದ ಇದನ್ನು ಸೂಕ್ಷ್ಮವಾಗಿ ಗಮನಿಸೋದಾದರೆ ಪರಮಹಂಸರು ಭಗವಂತನನ್ನು ಯಾವ ರೀತಿ ಪ್ರಾಪ್ತಿ ಮಾಡ್ಕೋಬೇಕು ಅನ್ನೋದನ್ನು, ಅದರಲ್ಲಿ ಕೆಲವೊಂದು ಆಯ್ದ ವಿಚಾರಗಳನ್ನು ಕ್ರೋಢೀಕರಿಸಿ ನಾನೀಗ ಹೇಳಿದ್ದೀನಿ. ವಚನವೇದ ಪುಸ್ತಕನ ಪ್ರತಿಯೊಬ್ಬರೂ ಓದಬೇಕು. ಅದರಲ್ಲಿ ಅತ್ಯಂತ ಸಹಜವಾಗಿ ಹೇಳಿದ್ದಾರೆ. ಅಂದರೆ ವಿಷಯವನ್ನು ಕಾಂಪ್ಲಿಕೇಟ್ ಮಾಡದೆ, ಇವಾಗ ಧ್ಯಾನ ಅಂದರೆ ನಾವು ಅದನ್ನೇನೋ ಕಾಂಪ್ಲಿಕೇಟೆಡ್ ಒಂದು ಪ್ರಾಸೆಸ್ ಅಂತ ನಾವು ತಿಳ್ಕೊಂಬಿಟ್ಟಿದ್ದೀವಿ. ಅದು ತುಂಬ ಸಿಂಪಲ್ ಪ್ರಾಸೆಸ್. ಅದು ಕೆಲವರು ಅದನ್ನು ಕಾಂಪ್ಲಿಕೇಟ್ ಮಾಡ್ಕೊಂಬಿಟ್ಟಿದ್ದಾರೆ. ಆ ಪರಮಹಂಸರು ಅತ್ಯಂತ ಸರಳವಾಗಿ ಸಿಂಪಲ್ ಆಗಿ ಹೇಳಿದ್ದಾರೆ ನೋಡಿ. ಮುಖ್ಯವಾಗಿ ಪ್ರೀತಿಸಬೇಕು, ಪ್ರೀತಿಯಿಂದ ಕರಿಬೇಕು, ಸಹಜವಾಗಿ ಕರಿಬೇಕು. ಇವೆಲ್ಲ ಮಾಡೋದ್ರಿಂದ ಮನುಷ್ಯ ಧ್ಯಾನದಲ್ಲಿ ಯಾವ ಭಂಗಿನಲ್ಲಿ ಕೂತ್ಕೋಬೇಕೋ ಅದೇ ಭಂಗಿಗೆ ಆ ಪ್ರೀತಿ, ಆ ಸಹಜ ಭಕ್ತಿ ಇರೋದು ನಮ್ಮನ್ನು ಕರ್ಕೊಂಡು ಹೋಗುತ್ತೆ. ನಮ್ಮನ್ನು ಅದೇ ಮಾರ್ಗದರ್ಶನ ಮಾಡಿ ಕರ್ಕೊಂಡು ಹೋಗುತ್ತೆ. ಇದು ಸಹಜ ವಿಧಾನ, ಸಹಜ ಧ್ಯಾನ ಅಂತ ನಾವೇನು ಕರಿತೀವಿ. ಸಹಜ ಧ್ಯಾನವನ್ನು ಪರಮಹಂಸರು ಆವಾಗಲೇ ಹೇಳ್ಕೊಟ್ಬಿಟ್ಟಿದ್ರು. ಸಹಜವಾಗಿ ಭಗವಂತನ ಕರೀರಿ, ಪ್ರೀತಿಯಿಂದ ಕರೀರಿ, ನಾನು ನಿನ್ನ ಮಗು ಅನ್ನೋ ಭಾವನೆಯಿಂದ ಕರೀರಿ, ಎಲ್ಲವೂ ಭಗವಂತನೇ ಅನ್ನೋ ಭಾವನೆಯಲ್ಲಿ ನೋಡಿ. ಅಧಿಕಾರದಿಂದ ಕೇಳಿ ಭಗವಂತನನ್ನ. ಯಾವ ರೀತಿ ಮಗು ತಾಯಿನ ಕೇಳುತ್ತೆ, ತಂದೆ ತಾಯಿನ, ನೀನು ಜನ್ಮ ಕೊಟ್ಟಿರೋದು ನನಗೆ, ನಾನು ದುಃಖದಲ್ಲಿರುವಾಗ ನೀನು ಬಂದು ಸಮಾಧಾನ ಪಡಿಸಬೇಕು ಅಂತ ಮಗು ಯಾವ ರೀತಿ ಹಠ ಹಿಡಿಯುತ್ತೆ, ಆ ರೀತಿ ಭಕ್ತ ಅದನ್ನು ಭಗವಂತನ ಜೊತೆ ಹಠ ಹಿಡಿತಾನೆ. ನೀನು ಜನ್ಮ ಕೊಟ್ಟು ನನ್ನನ್ನು ಈ ಭೂಲೋಕದಲ್ಲಿ ಬಿಟ್ಬಿಟ್ರೆ ಆಗಲ್ಲ, ಅನಾಥವಾಗಿ ಬಂದು ಸಲಹಬೇಕು, ಈ ರೀತಿ ಅಧಿಕಾರದಿಂದ ಕೇಳು ಅಂತ ಹೇಳ್ತಾರೆ ಪರಮಹಂಸರು. ಇನ್ನಷ್ಟು ಪರಮಹಂಸರ ಕುರಿತಾದ ವಚನವೇದ ಇದನ್ನೆಲ್ಲ ಅಧ್ಯಯನ ಮಾಡಿ ಇನ್ನಷ್ಟು ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ತೀನಿ. ಹರಿ ಓಂ ಸ್ವಸ್ತಿ.